ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ಗಾಡಿ ಬಂದಿದೆ, ಆಯಿಲ್ ಲೀಕೇಜ್ ಆಗಿಬಿಟ್ಟು ಇಂಜಿನ್ ಜರ್ಕ್ ಹೊಡಿತಾ ಇದೆ. ಇಂಜಿನ್ ಯಾಕೆ ಜರ್ಕ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು, ಇಗ್ನೇಟರ್ ಬಿಚ್ಚಿದ್ರೆ ವಾಲ್ಡೋರ್ ಫುಲ್ಲು ನಮಗೆ ಆಯಿಲ್ ಲೀಕೇಜು. ಅವ್ರು ಸ್ವಲ್ಪ ಆಯಿಲ್ ಲೀಕೇಜ್ ಇದ್ದಾಗ ಅಬ್ಸರ್ವ್ ಮಾಡಿದ್ದಿಲ್ಲ. ಅವ್ರು ಹಿಂದ್ಗಡೆ ಒಂದು ಪ್ಯಾಕಿಂಗ್ ಕುಂತಿರೋ ಜಾಗದಲ್ಲಿ ಒಂದು ಸಣ್ಣದು ಕ್ರ್ಯಾಕ್ ಇತ್ತು. ಆ ವಾಲ್ಡೋರು ಫೈಬರ್ದು ಕಾಣ್ತಾ ಇದೆಯಾ, ಆ ಪೀಸೇ ಇಲ್ಲ. ಇದನ್ನು ನೋಡಿಕೊಂಡು ನಮಗೆ ನೋಡ್ತಾ ಒನ್ ಬೈ ನೋಡ್ಕೊಂಡು ಹೋಗ್ತಾ ಇದ್ರೆ ಸ್ಟಾಕ್ ಇತ್ತು ನಮ್ಮಲ್ಲಿ. ಆ ವಾಲ್ಡೋರ್ ಗ್ಯಾಸ್ಕೆಟ್ ನೋಡಿ ಬಾಂಡೆಲ್ಲ ಹಾಕಿ ಸುಮಾರು ಟ್ರೈ ಒದ್ದಾಟ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಬಂದಿದ್ದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ರಿಪೇರಿ ಅಂತೂ ಮಾಡೋಕ್ಕಾಗಲ್ಲ, ರೀಪ್ಲೇಸ್ಮೆಂಟೇ ಮಾಡಬೇಕು. ಯಾವುದು ವಾಲ್ಡೋರು, ಅದು ಫೈಬರ್ದು ಬರೋದು. ಅದನ್ನೇನು ಮಾಡಬೇಕಂದ್ರೆ ವೆರಿ ಸ್ಟ್ರಾಂಗ್ ಮೆಟೀರಿಯಲ್ಲು, ಅದನ್ನೆಲ್ಲ ಸೂಪರ್ ಗ್ಲೂ ಹಾಕ್ಬಿಟ್ಟು ಅನ್ಸೋಕೆ ರಿಪೇರಿ ಮಾಡಬಾರ್ದು. ಹೊಸದು ಹಾಕಬೇಕು. ಮತ್ತು ನೋಡಿ ನಮಗೆ ಇಗ್ನೇಟ್ರು ಫುಲ್ಲು ಒಂಥರ ಲಬ್ಬರು, ಒಂಥರ ಸಾಫ್ಟ್ನೆಸ್, ಅಷ್ಟು ಸಾಫ್ಟ್ನೆಸ್ಸು ಆಯಿಲಲ್ಲಿ ಇದ್ದು ಎಲ್ಲ ಹೋಗ್ಬಿಟ್ಟಿದೆ ಇಗ್ನೇಟ್ರು. ಆ ಟ್ಯೂಬೆಲ್ಲ ಮತ್ತೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಟ್ರೈ ಮಾಡಿ ಅದನ್ನು ಕ್ಲೀನ್ ಮಾಡಿ ಹಾಕಿ. ನಮ್ಮ ಪ್ರಕಾರ ಏನು ಹೇಳ್ತಾ ಇದೀವಿ ಅಂದರೆ 4 ಇಗ್ನೇಟ್ರು ಚೇಂಜ್ ಮಾಡಿಬಿಟ್ರೆ, ಯಾಕಂದರೆ ಆಯಿಲಲ್ಲಿ ಫುಲ್ಲು ಕೊಲ್ತೋಗಿದೆ ಅದು. ಅದಕ್ಕೆ ಏನು ಮಾಡಬೇಕು, 4 ಇಗ್ನೇಟ್ರು ಚೇಂಜ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತೀವಿ. ಕೆಲವೊಂದು ಟೈಮಲ್ಲಿ ಅಪ್ರೂವಲ್ ಕೊಡೋಲ್ಲ. ಕೇಳಿದ್ದೀವಿ. ಕೊಟ್ಟ ಮೇಲೆ ಒಂದೇ ಸಲ ಇಗ್ನೇಟ್ರು 4 ವಾಲ್ಡೋರ್ ಗ್ಯಾಸ್ಕೆಟ್ ಹೊಸದು, ವಾಲ್ಡೋರ್ ಹೊಸದು. ನಮಗೆ ಈ ವಾಲ್ಡೋರ್ ಸ್ಟೆಮ್ ಆಯಿಲ್ ಸೀಲ್ ಅಂತ ಹೇಳ್ತೀವಿ. ವಾಲ್ಡೋರ್ ಹತ್ರ ಸೀಲ್ಸ್ ಅಂತ ಬರುತ್ತೆ, ಬೇರೆ ಗಾಡಿಗಳಿಗೆ ಸಪ್ರೇಟ್ ಬರುತ್ತೆ. ವಿತ್ ಗ್ಯಾಸ್ಕೆಟಲ್ಲಿ ಬಂದುಬಿಡುತ್ತೆ ನಮಗೆ. ವಿತ್ ಗ್ಯಾಸ್ಕೆಟಲ್ಲೇ ಬರೋದ್ರಿಂದ ನಮ್ಗೆ ಯಾವುದೇ ಥರ ಇಲ್ಲ. ಇದು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ವಾರಕ್ಕೆ ಒಂದ್ಸಲ ಇಂಜಿನ್ ರೂಮ್ನ ಓಪನ್ ಮಾಡಿ ವೈರಿಂಗ್ಸು, ಆಯಿಲ್ ಲೀಕೇಜ್ ಆಗಿರಲಿ, ಕೂಲೆಂಟ್ ಲೀಕೇಜ್ ಆಗಿರಲಿ ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀನಿ. ಗಾಡಿ ಆಯಿಲ್ ರಿಪ್ಲೇಸ್ಮೆಂಟ್ ಎಲ್ಲ ಕರೆಕ್ಟಾಗಿ ಪೀರಿಯಡಿಕ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಒಂದ್ಸಲ ಇನ್ಸ್ಪೆಕ್ಷನ್ ಮಾಡಿದ್ವಿ, ಚೆನ್ನಾಗಿದೆ. ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಇದನ್ನು ರೆಗ್ಯುಲರಾಗಿ ಮಾಡ್ಕೋಬೇಕು. ನಾವು ಗಾಡಿ ಓಡಿಸ್ತಾ ಇಲ್ಲ, ಸ್ವಲ್ಪ ದಿನ ಬಿಟ್ಟು ನೋಡೋಣ, ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಮಾಡಬಾರ್ದು ಆ ಥರ. ಎವ್ರಿ ವೀಕು ಎವ್ರಿ ಮಂತ್ ಒಂದ್ಸಲ ನೀವು ಫ್ರೀ ಇದ್ದಾಗ ಜಸ್ಟ್ ಬಾನೆಟ್ ಓಪನ್ ಮಾಡಿ ಒಂದ್ಸಲ ಕೂಲೆಂಟು ಆಯಿಲ್ ಲೀಕೇಜ್ ಏನೋ ಇದೆಯಾ ಅಂತ ಒಂದ್ಸಲ ನೋಡಿದ್ರೆ ನಮಗೆ ಮೇಜರ್ ಥಿಂಗ್ಸ್ ಏನೋ ಇದ್ದರೆ ತಗೊಂಡೋಗ್ಬಿಡ್ಬೇಕು. ಇದು ನೋಡಿ ಹಿಂದ್ಗಡೆ ನೋಡಿ. ಎಲ್ಲಿ ಅಂದರೆ ಆ ವಾಲ್ಡೋರ್ ಕ್ರ್ಯಾಕ್ ಇತ್ತಲ್ಲ, ಇನ್ಲೆಟ್ ಮೆನಿಫೋಲ್ಡ್ ಕಡೆ. ಅಲ್ಲಿಂದ ಏನಾಗುತ್ತೆ, ಫುಲ್ಲು ವೆಟ್ಟಾಗಿಬಿಟ್ಟಿದೆ. ಅದನ್ನೇನಾಗುತ್ತೆ, ನಮಗೆ ಕೆಲವೊಂದು ಟೈಮಲ್ಲಿ ಆಯಿಲು ಲೆವೆಲು ಚೆಕ್ ಮಾಡಲ್ಲ. ಅದನ್ನು ಫಸ್ಟು ನಾವು ಆಯಿಲ್ ಲೀಕೇಜ್ ಏನಾದ್ರು ಇದೆಯಾ, ಕೂಲೆಂಟ್ ಲೀಕೇಜ್ ಇದೆಯಾ, ಬ್ಯಾಟ್ರಿ ಡೆಸ್ಟ್ ವಾಟ್ರು, ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ರೈಟ್ ಸೈಡ್ ಹತ್ರ ವಾಟರ್ ಪಂಪ್ ಹತ್ರನೂ ಫುಲ್ಲು ಲೀಕೇಜ್ ಇತ್ತು. ಅಬ್ಸರ್ವ್ ಮಾಡಿಲ್ಲ, ಸಣ್ಣತನ ಇದೆ, ವೆಟ್ಟತನ ಇದೆ ಅಂತ ಬಿಡಬಾರ್ದು. ಅದು ಓಡ್ತಾ ಜಾಸ್ತಿ ಆಗಿಬಿಡುತ್ತೆ. ಈ ಕಡೆ ನೋಡಿ, ಥ್ರಾಟಲ್ ಬಾಡಿ ಕುಂತ್ಕೊಳ್ಳೋ ಜಾಗದಲ್ಲೆಲ್ಲ ಫುಲ್ ಲೀಕೇಜ್ ಇದೆ. ಆಯಿಲ್ ಲೀಕೇಜು ಅಂತೂ ಒಂದು ಮುಖ್ಯವಾದ ವಸ್ತು. ನಾವು ಆಯಿಲ್ ಮತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ. ಒಂದು ತಿಂಗಳಿಗೆ ಒಂದ್ಸಲ ಆದರೆ ಅಟ್ಲೀಸ್ಟ್ ಆಯಿಲ್ ಡಿಪ್ಸ್ಟಿಕ್ ಜಸ್ಟ್ ಮೇಲೆ ಎತ್ತು ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಥರ ವಿಷಯಗಳು ಹೇಳ್ತಾ ಇರ್ತೀನಿ. ಶೇರು, ಕಮೆಂಟ್ ಮಾಡಿ, ಲೈಕ್